ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆಯು ಮುಕ್ತಾಯಗೊಂಡು ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದಂತಹ ಜಿ ರಘುನಾಥ್ರವರು ಗೆದ್ದು ಅಧ್ಯಕ್ಷೀಯ ಪದವಿಯನ್ನು ಹಿಡಿದಿದ್ದಾರೆ. ಕೆಲವೇ ತಿಂಗಳ ಹಿಂದಷ್ಟೇ ಅಶೋಕ್ ಹಾರನಹಳ್ಳಿಯವರು ನಾನು ಈ ಬಾರಿ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸುತ್ತಿಲ್ಲ ಎಂದು ತಿಳಿಸಿದ್ದರು. ಸುವರ್ಣ ಸಂಭ್ರಮದ ನಂತರ ಎಲ್ಲೆಲ್ಲೋ ಅಶೋಕ್ ಹಾರನಹಳ್ಳಿಯವರ ಹೆಸರು ಕೇಳಿಬರುತ್ತಿತ್ತು. ಎಲ್ಲರೂ ಅಂದುಕೊಂಡಿದ್ದರು ಮತ್ತೊಮ್ಮೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಶೋಕ ಹಾರನಹಳ್ಳಿಯವರೇ ನಿಂತು ಗೆಲುವನ್ನು ಸಾಧಿಸುತ್ತಾರೆ ಅಂತ. ಅಧಿಕಾರದ ಹಪಾಪಿ ಇಲ್ಲದಂತಹ ಅಶೋಕ್ ಹಾರನಹಳ್ಳಿಯವರು ನಾನು ಈ ಬಾರಿ ಯಾವುದೇ ಕಾರಣಕ್ಕೂ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿಲ್ಲ, ಆದರೆ ನನಗೆ ಗೊತ್ತಿರತಕ್ಕಂತಹ ವೇದಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ಸೂಕ್ತ ಅಭ್ಯರ್ಥಿ. ಏಕೆಂದರೆ ಬ್ರಾಹ್ಮಣ್ಯ ಅನ್ನತಕ್ಕಂಥದ್ದೇ ನಾವು ಮಾಡ್ತಕ್ಕಂತಹ ಕರ್ಮದಿಂದ ಬ್ರಾಹ್ಮಣ ಅನ್ನತಕ್ಕಂಥದ್ದು ಬರತಕ್ಕಂಥದ್ದು. ಶಾಸ್ತ್ರದಲ್ಲಿ ಹೇಳಿರುವಂತೆ ಜನ್ಮನಾ ಜಾಯತೆ ಶೂದ್ರ ಕರ್ಮಣ ಜಾಯತೆ ದ್ವಿಜ ಉಚ್ಯತೆ. ಅಂದರೆ ನಾವು ಹುಟ್ಟಿದಾಗ ಶೂದ್ರರಾಗಿದ್ದು, ಅಂದರೆ ಶೂದ್ರರಂತಿದ್ದು ಸಂಸ್ಕಾರದಿಂದ ಬ್ರಾಹ್ಮಣ್ಯವನ್ನು ಪಡೆಯುತ್ತೇವೆ. ಆದ್ದರಿಂದ ಭಾನುಪ್ರಕಾಶ್ ಶರ್ಮಾ ಅವರು ಸೂಕ್ತವಾದ ಆಯ್ಕೆ. ಮತ್ತು ಭಾನುಪ್ರಕಾಶ್ ಶರ್ಮಾ ಅವರಿಗೆ ವಿದೇಶಗಳಲ್ಲೂ ಎಲ್ಲ ಜನಗಳು ಗೊತ್ತಿದ್ದಾರೆ, ಅವರನ್ನು ಮಾಡಬೇಕು ಅಂತ ಒಂದು ಹಪಾಹಪಿ ಅವರಿಗೆ ಆಯಿತು. ಆನಂತರ ನಮ್ಮ ಗುರುಗಳು ನನಗೆ ಕರೆ ಮಾಡಿದರು, ಈ ರೀತಿ ಒಂದು ವಿಚಾರ ಬರ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ. ಆಗ ನಾವು ಗುರುಗಳಿಗೂ ಕೂಡ ಧೈರ್ಯ ತುಂಬಿದ್ವಿ. ಆನಂತರ ಭಾನುಪ್ರಕಾಶ್ ಶರ್ಮಾ ಅವರು ಅಧ್ಯಕ್ಷೀಯ ಚುನಾವಣೆಗೆ ಕೇವಲ 1 ತಿಂಗಳ ಹಿಂದಷ್ಟೇ ಒಪ್ಪಿಕೊಂಡು ಅಧ್ಯಕ್ಷೀಯ ಚುನಾವಣೆಗೆ ತಾವು ಸ್ಪರ್ಧಿಸಿದರು. ಈ ಮಧ್ಯೆ ಕೆಲವರು ಅವರನ್ನು ಅಪಹಾಸ್ಯ ಮಾಡಿದರು, ಪುರೋಹಿತರು ಹೇಗೆ ಅಧ್ಯಕ್ಷರಾಗಿ ನಡೆಸುತ್ತಾರೆ ಅಂತ. ಏಕೆಂದರೆ ಶಾಸ್ತ್ರದಲ್ಲೇ ಹೇಳಿರುವಂತೆ ಬ್ರಾಹ್ಮಣ್ಯದ ಕರ್ತವ್ಯವೇ ವೇದೋ ನಿತ್ಯಮಧೀಯತ, ವೇದಾಧ್ಯಯನವನ್ನು ಮಾಡಿರಬೇಕು, ಸಂಧ್ಯಾ ವಂದನೆ, ಜಪ, ಅನುಷ್ಠಾನ ಇತ್ಯಾದಿಗಳನ್ನು ಮಾಡುವುದೇ ಬ್ರಾಹ್ಮಣರ ಮುಖ್ಯ ಕರ್ತವ್ಯ. ಅದನ್ನೇ ಅವಹೇಳನ ಮಾಡಿ ಕೆಲವರು ಮಾತಾಡಿದ್ರು. ಇನ್ನು ಕೆಲವರು ಅಮೆರಿಕಾಗೆ ಹೋಗ್ತಾರೆ, ಅಲ್ಲೆಲ್ಲ ಸುಮಾರು ದಿನಗಳು ಅಮೆರಿಕಾದಲ್ಲಿದ್ದು ಬರ್ತಾರೆ, ಅವರು ಹೇಗೆ ಈ ಸಭೆಯನ್ನು ಇದು ಮಾಡ್ತಾರೆ ಅಂತ ಕೇಳ್ಕೊಂಡ್ರು. ಆದರೆ ಅಮೆರಿಕಾದಲ್ಲಿ ನಾನು ಕೂಡ ಇಲ್ಲೇ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಅವರು ಅಮೆರಿಕಾಗೆ ಬರುವುದು ಇಲ್ಲಿ ಯಾವುದೋ ಒಂದು ದೇಶದ ಸುತ್ತುವ ವಿಚಾರಕ್ಕೋಸ್ಕರ ಅಲ್ಲ, ಇಲ್ಲಿ ಧರ್ಮ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಬರ್ತಾರೆ. ಧರ್ಮ ಕಾರ್ಯಗಳನ್ನು ಮಾಡಿ ಜನರಲ್ಲಿ ಧರ್ಮ ಪ್ರಚಾರವನ್ನು ಮಾಡಿ ಅವರು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ತಿಳಿಸುತ್ತಾರೆ. ಇಲ್ಲಿ ಭಾರತೀಯರಷ್ಟೇ